ಮೊದಲು ಸರ್ ಯಾವತ್ತಾರು ದರ್ಶನ್ ಸರ್ ಭೇಟಿ ಮಾಡಿದ್ದು ಮಾತನಾಡಿದ್ದು ಆವತ್ತಿನ ಸಂದರ್ಭಗಳನ್ನು ಹೆಂಗೆ ನೆನೆಸ್ಕೊಳ್ತೀರಿ ಅಂತ? ಖಂಡಿತ ಸರ್, ಒಂದು 2-3 ಸರಿ ಭೇಟಿ ಆಗಿದ್ದೀನಿ. ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಸೊ ಹೊಸಬ್ರಿಗೆಲ್ಲ ಒಂದು ಸಪೋರ್ಟ್ ಮಾಡ್ತಾರೆ ಸರ್. ದರ್ಶನ್ ಸರ್ ಅಂದರೆ ಒಂದು ಹೊಸ ಚಿತ್ರತಂಡ ಯಾರೇ ಬರಲಿ ಅವ್ರಿಗೆ ಒಂದು ಬೆನ್ನು ತಟ್ಟಂಥ ಒಂದು ಕೆಲಸವನ್ನು ದರ್ಶನ್ ಸರ್ ಮಾಡ್ತಾರೆ. ಎಸ್, ಈಗ ಇದೆಲ್ಲದ್ರ ಜೊತೆಗೆ ಅದೇ ಹಾಡಿನ ಒಂದೆರಡು ಸಾಲುಗಳನ್ನು ನೀವೇ ಹಾಡಿರುವಂಥದ್ದು, ಹಾಗಾಗಿ ಹಾಡಿದರೆ ಚೆನ್ನಾಗಿರುತ್ತೆ ಅಲ್ಲ. ಈಗ ಯೂಟ್ಯೂಬಲ್ಲಿ ಇದೆಯಲ್ಲ ಸರ್, ಇರಲಿ ಅಂದರೆ ನಿಮ್ಮ ವಾಯ್ಸಲ್ಲಿ ಬಂದೆ. ಸೆರೆಮನೆಯಲ್ಲಿ ದಾಸ, ನೋವಿನಲಿ ವಾಸ, ನ್ಯಾಯ ದೇವತೆ ಕಣ್ಣು ತೆರೆದು ನೋಡು, ಈ ಥರ ಇದೆ ಸರ್. ಫೈನಲಿ ನೊಂದ ಜೀವಕ್ಕೆ ಅಭಯ ಹಸ್ತ ನೀಡು. ಫೈನಲಿ ಇಡೀ ಘಟನೆ ಬಗ್ಗೆ ನೀವೇನು ಹೇಳ್ತೀರಿ ಸರ್? ನಿಜವಾಗ್ಲೂ ಒಂದು ತಪ್ಪು ನಡಿಬಾರ್ದಾಗಿತ್ತು, ಅದು ನಡೆದು ಹೋಗ್ಬಿಟ್ಟಿದೆ. ಸೊ ಈಗ ನಾವು ಕಳ್ಕೊಂಡಿರೋ ವ್ಯಕ್ತಿನ ನಾವು ವಾಪಸ್ ತಂದ್ಕೊಡೋಕ್ಕಾಗಲ್ಲ ಸರ್. ಸೊ ಇದಕ್ಕೆ ಆದಂಥ ಒಂದು ಕಾನೂನಿದೆ. ಆ ಕಾನೂನಿನ ಚೌಕಟ್ಟಿನಲ್ಲಿ ಏನೇನಾಗುತ್ತೆ ಅದು, ಯಾಕೆಂದರೆ ಈಗ ನಮಗೂ ಏನೂ ಗೊತ್ತಿಲ್ಲ. ಮಾಧ್ಯಮದ ಮುಖಾಂತರ ನಾವು ಅಲ್ಲಿ ತೋರಿಸೋವಂಥ ಸನ್ನಿವೇಶಗಳನ್ನು ನೋಡಿ ನಾವು ಮಾತಾಡಬೇಕಾಗುತ್ತೆ. ಸೊ ಆದಷ್ಟು ಬೇಗ ಈ ಕಳಂಕದಿಂದ ನಮ್ಮ ದರ್ಶನ್ ಸರ್ ಅವರು ಆಚೆ ಬಂದು ಮತ್ತೆ ನಮ್ಮ ಇಂಡಸ್ಟ್ರಿಗೆ ಒಂದು ದೊಡ್ಡ ಕೊಡುಗೆ ಆಗ್ತಾರೆ ಅನ್ನೋ ಒಂದು ಭರವಸೆ ನಮಗಿದೆ ಸರ್. ಥ್ಯಾಂಕ್ ಯು ಡೈರೆಕ್ಟರ್. ಎಸ್, ಇದಿಷ್ಟು ನಿರ್ದೇಶಕ ಮಂಜು ಕವಿ ಅವರ ಮಾತಾಗಿರ್ತಕ್ಕಂಥದ್ದು. ಅಂದರೆ ಸಹಜವಾಗಿ ದರ್ಶನ್ ಅವರು ಜೈಲಲ್ಲಿದ್ದರೂ ಕೂಡ ಅವರ ಪರಿಸ್ಥಿತಿ ಮತ್ತು ಅವರ ಅಭಿಮಾನಿಗಳ ಭಾವನೆಗಳನ್ನು ಆಧರಿಸಿ ಮಾಡಿರ್ತಕ್ಕಂಥ ಹಾಡು ಅದಾಗಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶ್ರೀಕಾಂತ್ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.